ಸಾರಿಗೆ ಬಸ್ ದರ ಟಿಕೆಟ್ ದರ ಹೆಚ್ಚಳದಕ್ಕೆ ಪ್ರಸ್ತಾವನೆ ಬಂದಿದೆ. ಆದರೆ ಪ್ರಸ್ತಾವನೆಯಲ್ಲಿ ಏನಿದೆ ಅಂತ ಹೇಳಿ ನಾವು ಕೂಡ ನೋಡಿಲ್ಲ ಅಂತ ಹೇಳಿ ಸಾರಿಗೆ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಟಿಕೆಟ್ ದರ ಏರಿಕೆ ಮಾಡಬೇಕು ಅನ್ನುವಂಥ ಒಂದು ಚರ್ಚೆ ಇದೆ, ಅದ್ರ ಬಗ್ಗೆ ಪ್ರಸ್ತಾವನೆ ಕೂಡ ಬಂದಿದೆ ನಮಗೆ. ಆದರೆ ಪ್ರಸ್ತಾವನೆಯಲ್ಲಿ ಏನಿದೆ, ಎಷ್ಟು ಜಾಸ್ತಿ ಮಾಡಬೇಕು, ಅದ್ಯಾವುದ್ರ ಬಗ್ಗೆನೂ ಕೂಡ ಇನ್ನೂ ನಾನು ನೋಡಿಲ್ಲ. ನೋಡಿ ನಂತರ ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಒಟ್ಟಲ್ಲಿ ಹೆಚ್ಚಳ ಆಗೋದಕ್ಕೆ ಪ್ರಸ್ತಾವನೆ ಬಂದಿರೋದಂತೂ ನಿಜ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಯಾವತ್ತು ಬೇಕಾದರೂ BMTC ಮತ್ತು KSRTCಯ ಬಸ್ ಟಿಕೆಟ್ ದರ ಏರಿಕೆ ಆಗೋದ್ರಲ್ಲಿ ಅನುಮಾನ ಇಲ್ಲ. ಸ್ವತಃ ಸಾರಿಗೆ ಸಚಿವರೇ ಹೇಳಿರೋ ಹಾಗೆ ಪ್ರಸ್ತಾವನೆ ಅಂತೂ ಬಂದಿದೆ. ಆದರೆ ಅದರಲ್ಲಿ ಏನಿದೆ, ಎಷ್ಟು ಜಾಸ್ತಿ ಮಾಡಬೇಕು, ಇದು ಯಾವುದ್ರ ಬಗ್ಗೆನೂ ಇನ್ನೂ ಚರ್ಚೆಗಳಾಗಿಲ್ಲ, ಇನ್ನೂ ತೀರ್ಮಾನಗಳಾಗಿಲ್ಲ ಅನ್ನುವಂಥದ್ದನ್ನು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕೂಡ ಏರಿಕೆ ಆಗೋ ಸಾಧ್ಯತೆಗಳಿವೆ ಅನ್ನೋ ರೀತಿಯಲ್ಲೇ ಇದೆ ಸಾರಿಗೆ ಸಚಿವರ ಮಾತುಗಳು. ಮೊದಲೇ ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವಂತಹ ಗ್ರಾಹಕರಿಗೆ ಈಗ ಗಾಯದ ಮೇಲೆ ಬರೆ ಎಳೆಯುವಂಥ ದಿನಗಳು ಬಹುಶಃ ಮುಂದೆ ಬರ್ತಾ ಇದೆ. ಪ್ರಪೋಸಲ್ ಬಂದಿದೆ ಅಂತ ನೋಡಿಲ್ಲ, ನೋಡಿದ ತಕ್ಷಣ ನಿಮ್ಗೆ ಏನಾದ್ರು ಇದ್ರೆ ನಿಮಗೆ ಫಸ್ಟ್ ಹೇಳೋದು. ಪ್ರಪೋಸಲ್ ಬಂದಿದೆ ಅಂತ ನೋಡಿಲ್ಲ, ನೋಡಿದ ತಕ್ಷಣ ನಿಮ್ಗೆ ಏನಾದ್ರು ಇದ್ರೆ ನಿಮಗೆ ಫಸ್ಟ್ ಹೇಳೋದು. ಪ್ರಪೋಸಲ್ ಬಂದಿದೆ ಅಂತ ನೋಡಿಲ್ಲ, ನೋಡಿದ ತಕ್ಷಣ ನಿಮ್ಗೆ ಏನಾದ್ರು ಇದ್ರೆ ನಿಮಗೆ ಫಸ್ಟ್ ಹೇಳೋದು.